ವಾದಿರಾಜಗುರು ಸಾರ್ವಭೌಮರು ಸಮಗ್ರ ಭಾಗವತದ ಸಾರವನ್ನು ಈ ಪ್ರಾರ್ಥನಾ ದಶಕ ಸ್ತುತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದೊಂದು ಪದಗಳ ಚಿಂತನೆ ಮಾಡ್ತಾ ಹೋದರೆ ಅದು ಎಲ್ಲ ಭಾಗವತದ ಕಥೆಗಳನ್ನು ನಾವು ಜೋಡಿಸಲಿಕ್ಕೆ ಬರ್ತದೆ, ತತ್ವಗಳನ್ನು ಜೋಡಿಸಲಿಕ್ಕೆ ಬರ್ತದೆ. ಆ ತರಹ ಪ್ರತಿನಿತ್ಯ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳಿದ ಹಾಗೆ ಭಕ್ತರು ಭಾಗವತದ ಸುಲಭವಾದ ಚಿಂತನೆಯನ್ನು ನಡೆಸಲಿಕ್ಕೋಸ್ಕರ ಬೇಕಾದ ಎಲ್ಲ ತತ್ವಗಳನ್ನು ಈ ಸ್ತುತಿಯಲ್ಲಿ ತುಂಬಿಕೊಟ್ಟಿದ್ದಾರೆ ವಾದಿರಾಜಗುರು ಸಾರ್ವಭೌಮ. ಈ ಸ್ತೋತ್ರವನ್ನು ಆರಂಭ ಮಾಡ್ತಾರೆ, ಮಂಗಳಾಚರಣೆಯನ್ನು ಮಾಡಿ ಭಗವಂತನನ್ನು ಸ್ತುತಿ ಮಾಡ್ತಾರೆ. ರಮಾ ರಮಣ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ. ಬಹಳ ಸುಂದರವಾದ ಮಾತು. ಹಯಗ್ರೀವ ರೂಪಿಯಾದ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು ದೇವರ ಎದುರಿಗೆ ನಿಂತು ಮಾಡುವ ಸ್ತುತಿ ಈ ಪ್ರಾರ್ಥನಾ ದಶಕ ಸ್ತುತಿ. ವಾಸ್ತವಿಕವಾಗಿ ಇದಕ್ಕೆ ದಶಕ ಅಂತ ಹೆಸರು. 10 ಶ್ಲೋಕ ಇರಬೇಕು, ಆದರೆ 12 ಶ್ಲೋಕ ಇದೆ. ದಶಕ ಹೇಗಾಯಿತು ಅಂತ. ದೇವರ ಪ್ರಾರ್ಥನೆಯ ಶ್ಲೋಕಗಳು 10. ಈ ಪ್ರಾರ್ಥನೆಯ ಫಲ ಏನು ಅಂತ ತಿಳಿಸಲಿಕ್ಕೋಸ್ಕರ 2 ಶ್ಲೋಕಗಳನ್ನು ಪ್ರತ್ಯೇಕ ಹೇಳಿದ್ದಾರೆ. ಒಟ್ಟಾರೆ ಪ್ರಾರ್ಥನೆ ಇರುವುದು 10 ಶ್ಲೋಕಗಳು ಮಾತ್ರ. ಹಾಗಾಗಿ ಇದನ್ನು ಪ್ರಾರ್ಥನಾ ದಶಕ ಸ್ತುತಿ ಅಂತ ಕರೆದಿದ್ದಾರೆ. ಹೇಗೆ ಆರಂಭ ಮಾಡ್ತಾರೆ ಅಂದರೆ, ಲಕ್ಷ್ಮಿಯ ಸ್ತೋತ್ರದ ಮೂಲಕ ಈ ಸ್ತೋತ್ರವನ್ನು ಆರಂಭ ಮಾಡ್ತಾರೆ. ಅಲ್ಲ, ದೇವರನ್ನು ಸ್ತೋತ್ರ ಮಾಡ್ತಾ ಇರೋದು ಲಕ್ಷ್ಮಿಯ ಶಬ್ದದಿಂದ ಯಾಕೆ ಆರಂಭ ಮಾಡಿದ್ರು? ದೇವರನ್ನು ಹೇಳುವ ಶಬ್ದದಿಂದ ಆರಂಭ ಮಾಡಬೇಕಾಯಿತು ಈ ಸ್ತುತಿ. ರಮಾ ಅಂತ ಆರಂಭ ಮಾಡ್ತಾರೆ. ರಮಾ ಅಂದರೆ ಲಕ್ಷ್ಮೀದೇವಿ. ಇದು ಭಾಗವತದ ತತ್ವವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ನೋಡಿ, ಯಾವುದೇ ಒಂದು ಸ್ತೋತ್ರ ಇರಬಹುದು, ಗ್ರಂಥ ಇರಬಹುದು, ಅದೆಲ್ಲವೂ ಕೂಡ ಆರಂಭ ಆಗೋದು ಲಕ್ಷ್ಮಿಯಿಂದಲೇ. ಲಕ್ಷ್ಮಿಯ ಅನುಗ್ರಹ ಇಲ್ಲದೆ ಹೋದರೆ ನಾವು ದೇವರನ್ನು ಕುರಿತು ಸ್ತೋತ್ರ ಮಾಡಲಿಕ್ಕಾಗೋದಿಲ್ಲ. ಅವಳ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು. ಅಥವಾ ಆ ಲಕ್ಷ್ಮೀದೇವಿಯೇ ನಮ್ಮೊಳಗೆ ನಿಂತು ಅವಳು ನುಡಿಸಿ ಶಬ್ದಗಳ ಮೂಲಕ ಭಗವಂತನ ಸ್ತೋತ್ರವನ್ನು ಮಾಡಿಸುವವಳು ಅವಳೇ ಅನ್ನುವ ಅನುಸಂಧಾನ ಜಗತ್ತಿಗೆ ನೀಡಬೇಕಾಗಿದೆ. ಅದಕ್ಕೋಸ್ಕರವೇ ರಮಾ ಎಂಬುದಾಗಿ ಲಕ್ಷ್ಮಿಯ ಸ್ತುತಿಯಿಂದ ಈ ಸ್ತೋತ್ರವನ್ನು ಆರಂಭ ಮಾಡ್ತಾರೆ. ನೋಡಿ, ಒಂದು ಪುಟ್ಟ ಸ್ತುತಿಯಿಂದ ಹಿಡಿದು, ಗುರುಗಳ ಸ್ತೋತ್ರದಿಂದ ಹಿಡಿದು ನ್ಯಾಯಸುಧಾದಿ ಗ್ರಂಥಗಳ ತನಕ ಆರಂಭ ಮಾಡೋದು ಲಕ್ಷ್ಮಿಯ ಪ್ರಾರ್ಥನೆಯ ಮೂಲಕವೇ ಸ್ತೋತ್ರಗಳಿರ್ಬೋದು, ಗ್ರಂಥಗಳಿರ್ಬೋದು ಆರಂಭ ಆದದ್ದನ್ನು ನಾವು ನೋಡ್ತೇವೆ. ಉದಾಹರಣೆ ಕೊಡೋದಾದರೆ ರಾಯರ ಸ್ತೋತ್ರ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಬಹಳ ಪ್ರಸಿದ್ಧವಾದ್ದು. ಅಪ್ಪಣ್ಣಾಚಾರ್ಯರು ರಾಯರನ್ನು, ಗುರುಗಳನ್ನು ಸ್ತೋತ್ರ ಮಾಡಬೇಕಾದ್ರೆ ಶ್ರೀ ಪೂರ್ಣಬೋಧ ಅಂತ ಆರಂಭ ಮಾಡ್ತಾರೆ. ಶ್ರೀಕಾರ ಅಂದರೆ, ಶ್ರೀ ಅಂದರೆ ಲಕ್ಷ್ಮೀದೇವಿಗೆ ಶ್ರೀ ಅಂತ ಹೆಸರು. ಅಂತಹ ಲಕ್ಷ್ಮೀ ಸ್ತುತಿಯಿಂದಲೇ ಗುರುಗಳ ಸ್ತೋತ್ರವನ್ನು ಆರಂಭ ಮಾಡ್ತಾರೆ. ಯಾಕೆಂದರೆ ಗುರುಗಳ ಒಳಗಿದ್ದ ಆ ಭಗವಂತನ ಸ್ತುತಿ ಮಾಡುವ ಯೋಗ್ಯತೆಯನ್ನು ಕೊಡುವವಳು ಅದು ಲಕ್ಷ್ಮೀದೇವಿ ಅಂತ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಅಪ್ಪಣ್ಣಾಚಾರ್ಯರು ಶ್ರೀ ಪೂರ್ಣಬೋಧ ಅಂತ ಆರಂಭ ಮಾಡ್ತಾರೆ. ಸರಿ, ಇನ್ನು ಉದ್ಗ್ರಂಥಗಳನ್ನು ನಾವು ತಗೊಂಡ್ರೆ ನ್ಯಾಯಸುಧಾದಿ ಗ್ರಂಥಗಳು, ಆ ಗ್ರಂಥದ ಆರಂಭ ಮಂಗಳಾಚರಣೆಯಲ್ಲೂ ಕೂಡ ಲಕ್ಷ್ಮಿಯ ಸ್ತುತಿಯಿಂದಲೇ ಆ ಗ್ರಂಥ ಆರಂಭ ಆಗಿದೆ. ಶ್ರಿಯಪತ್ಯೇ ಅಂತ ಆರಂಭ ಮಾಡ್ತಾರೆ. ನೋಡಿ, ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ವಾಂಗ್ ಮನಸ ದೇವತಾಯಾ ಲಕ್ಷ್ಮ್ಯಾ ಅಂತ. ನೋಡಿ, ನಾವು ದೇವರನ್ನು ಕುರಿತು ಸ್ತೋತ್ರ ಮಾಡಬೇಕಾದ್ರೆ, ಗ್ರಂಥ ರಚನೆ ಮಾಡಬೇಕಾದ್ರೆ ಆ ವೇದಾಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿ ನಮ್ಮೊಳಗೆ, ನಮ್ಮ ಮನಸ್ಸಿನ ಒಳಗೆ ಕುಳಿತು ಮನೋಭಿಮಾನಿ ದೇವತೆಯಾಗಿ, ವಾಕ್ ಅಂದರೆ ಶಬ್ದ ಹೊರಗೆ ಬರಬೇಕಾದರೆ ಲಕ್ಷ್ಮಿಯ ಅನುಗ್ರಹ ಬೇಕು. ವಾಕ್ ಮತ್ತು ಮನಸ್ಸು ಸೇರದೆ ಹೋದರೆ ಒಂದು ಗ್ರಂಥವನ್ನು ರಚನೆ ಮಾಡಲಿಕ್ಕಾಗೋದಿಲ್ಲ, ಒಂದು ಸ್ತೋತ್ರ ಮಾಡಲಿಕ್ಕಾಗೋದಿಲ್ಲ.
ಅನ್ನುವುದನ್ನು, ಲಕ್ಷ್ಮಿಯ ಅನುಗ್ರಹ ಇಲ್ಲದೆ ನಾವು ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಅನ್ನುವುದನ್ನು ವಾದಿರಾಜಗುರು ಸಾರ್ವಭೌಮರು ತಿಳಿಸಿಕೊಡ್ತಾ ಇದ್ದಾರೆ. ರಮಾ ರಮಣ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ ಅಂತ ರಮಾಸ್ತುತಿಯ ಮೂಲಕ ಈ ಸ್ತೋತ್ರವನ್ನು ಆರಂಭ ಮಾಡ್ತಾರೆ. ನೋಡಿ, ಇದು ಭಾಗವತದ ಸಾರ ಅನ್ನುವುದಕ್ಕೆ ಆರಂಭದಲ್ಲಿ ಭಾಗವತದ ಕಥೆಯನ್ನು ಸಂಗ್ರಹ ಮಾಡಿ ಕೊಡ್ತಾರೆ ನಮಗೆ ಈ ರಮಾ ಅನ್ನುವ ಒಂದು ಶಬ್ದದಿಂದ. ಹೇಗೆ ಅಂದರೆ ಧ್ರುವರಾಜರ ಚರಿತ್ರೆಯನ್ನು ನಾವು ಇಲ್ಲಿ ಅನುಸಂಧಾನ ಮಾಡ್ಬೋದು. ನೋಡಿ, ಧ್ರುವ ತಾನು ಸಣ್ಣ ವಯಸ್ಸಿನಲ್ಲಿ ಕಾಡಿನಲ್ಲಿ ತಪಸ್ಸು ಮಾಡಿ ಘೋರವಾದ ಭಯಂಕರವಾದ ತಪಸ್ಸಿನ ಮೂಲಕ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಳ್ತಾನೆ. ಶಂಖಚಕ್ರಧಾರಿಯಾದ ವಾಸುದೇವ ರೂಪಿಯಾದ ಭಗವಂತ ದರ್ಶನ ಕೊಡ್ತಾನೆ ವಾಸುದೇವನಿಗೆ, ಧ್ರುವನಿಗೆ. ಆ ಧ್ರುವ ಭಗವಂತನನ್ನು ಕಂಡು ಆನಂದ ತುಂದಿಲನಾಗಿ ಅವನನ್ನು ಸ್ತೋತ್ರ ಮಾಡಬೇಕು, ಅವನನ್ನು ಪ್ರಾರ್ಥನೆ ಮಾಡಬೇಕು, ಅವನ ಜೊತೆಗೆ ಮಾತನಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ನಾನೇ ಅವನನ್ನು ಕಂಡದ್ದು ಅನ್ನುವ ಭಾವನೆ ಮನಸ್ಸಿನಲ್ಲಿ ಸ್ವಲ್ಪ ಬಂದಿತ್ತು. ಇದು ಯಾವುದೂ ಅಲ್ಲ ಅಂತ ತಿಳಿಸಲಿಕ್ಕೋಸ್ಕರ ಭಗವಂತ ಏನು ಮಾಡಿದ ಅಂದರೆ ಅವನ ಬಾಯಿಯಿಂದ ಶಬ್ದವೇ ಹೊರಡದೆ ಮಾಡಿದ. ಎಷ್ಟು ಪ್ರಯತ್ನ ಪಡ್ತಾನೆ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ, ಶಬ್ದವೇ ಬರಲಿಲ್ಲ. ಚಡಪಡಿಸ್ತಾನೆ, ನೋಡ್ತಾ ಇದ್ದಾನೆ ದೇವರನ್ನು, ಆನಂದ ತುಂದಿಲನಾಗಿದ್ದಾನೆ. ಸ್ತೋತ್ರ ಮಾಡಲಿಕ್ಕೆ ಬಾರದೇ ಇದ್ದಾಗ ಭಗವಂತ ಜಗತ್ತಿಗೆ ಒಂದು ತತ್ವವನ್ನು ತೋರಿಸಿಕೊಟ್ಟ. ವಾಕು ಮತ್ತು ಮನಸ್ಸಿಗೆ ದೇವತೆಯಾದ ಲಕ್ಷ್ಮಿಯ ಅನುಗ್ರಹ ಇಲ್ಲದೆ ಆ ಶಬ್ದ ಮುಖದಿಂದ ಹೊರಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಸಾಕ್ಷಾತ್ ಭಗವಂತನೇ ತೋರಿಸಿಕೊಡ್ತಾನೆ ಧ್ರುವ ಚರಿತ್ರೆಯ ಮೂಲಕ. ಏನು ಮಾಡಿದ ಭಗವಂತ? ಲಕ್ಷ್ಮಿಯಿಂದ ಅಭಿಮನ್ಯವಾದ ಬ್ರಹ್ಮಮಯೇನ ಕಂಬುನ ಅಂತ ಭಾಗವತ ಹೇಳುತ್ತೆ. ಆ ಲಕ್ಷ್ಮಿ ಸನ್ನಿಧಾನವುಳ್ಳಂತಹ ತನ್ನ ಹಸ್ತದಲ್ಲಿದ್ದ ಶಂಖ ಆಯುಧವನ್ನು ತೆರೆದು ಎಲ್ಲಿಂದ ಶಬ್ದ ಬರಬೇಕೋ ಅಲ್ಲಿ ಸ್ಪರ್ಶ ಮಾಡ್ತಾನೆ ಭಗವಂತ. ಕಂಠದಲ್ಲಿ ಶಬ್ದ ಸ್ಪರ್ಶ ಮಾಡಿದ ಕೂಡಲೇ ಅವನಿಂದ ಸ್ತೋತ್ರ ಪ್ರಾರ್ಥನೆ ಹೊರಗೆ ಬಂತು. ನೋಡಿ, ದೇವರು ತೋರಿಸಿಕೊಟ್ಟ ಲಕ್ಷ್ಮಿಯ ಅನುಗ್ರಹ ಇಲ್ಲದೆ, ಶಬ್ದಾಭಿಮಾನಿ ದೇವತೆಯ ಅನುಗ್ರಹ ಇಲ್ಲದೆ ನಾವು ಸ್ತೋತ್ರ ಮಾಡಲಿಕ್ಕಾಗೋದಿಲ್ಲ. ಸ್ತೋತ್ರ ಮಾಡುವವಳು ಲಕ್ಷ್ಮೀದೇವಿ, ನಾವಲ್ಲ. ನಾವು ಮಾಡಿದಾಗ ನಮ್ಮೊಳಗಿದ್ದು ಲಕ್ಷ್ಮೀದೇವಿ ಆ ಶಬ್ದಗಳ ಮೂಲಕ ಶಬ್ದಾಭಿಮಾನಿ ದೇವತೆಯಾಗಿ ನಮ್ಮ ಮೂಲಕ ಸ್ತೋತ್ರ ಮಾಡಿಸಿ ನಮಗೆ ಫಲವನ್ನು ಲಕ್ಷ್ಮೀದೇವಿ ಕೊಡ್ತಾಳೆ ಅಂತ ಭಾಗವತ ಧ್ರುವ ಚರಿತ್ರೆಯಿಂದ ತಿಳಿಯಬೇಕಾದ ನೀತಿ. ಅದನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ ರಮಾ ಅಂತ. ನೋಡಿ, ಲಕ್ಷ್ಮೀ ಅನುಗ್ರಹದಿಂದ ಹೇಗೆ ಧ್ರುವ ತಾನು ಪರಮಾತ್ಮನನ್ನು ಸ್ತೋತ್ರ ಮಾಡಿದನೋ, ಪ್ರಾರ್ಥನೆ ಮಾಡಿದನೋ, ಹಾಗೆ ನಾನೂ ಕೂಡ ಹೈಗ್ರೀವ ರೂಪಿಯಾದ ಭಗವಂತ ನನ್ನ ಕಣ್ಣೆದುರಿಗೆ ಇದ್ದಾನೆ. ಅವನನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದೇನೆ, ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಶಬ್ದಾಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿ, ನೀನು ನನ್ನೊಳಗೆ ಕುಳಿತು ನನ್ನ ಮನಸ್ಸು ಮತ್ತು ನನ್ನ ನಾಲಿಗೆಯಲ್ಲಿ ಕುಳಿತುಕೊಂಡು ನೀನು ವಾಕ್ ಮತ್ತು ಮನಸ್ಸು ಎರಡರಲ್ಲೂ ಇದ್ದು ನನ್ನಿಂದ ಈ ಪ್ರಾರ್ಥನೆಯನ್ನು ನುಡಿಸು ಅನ್ನುವ ಪ್ರಾರ್ಥನೆ ವಾದಿರಾಜ ಗುರು ಸಾರ್ವಭೌಮರು ರಮಾ ಅಂತ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿ ಅವಳನ್ನು ಸ್ತುತಿಸಿ ಅವಳ ಸನ್ನಿಧಾನವನ್ನು ತಾವು ಪಡೆಕೊಂಡು ಭಗವಂತ ಹೈಗ್ರೀವ ರೂಪಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವ ತತ್ವವನ್ನು ನಾವು ಇಲ್ಲಿ ಜೋಡಿಸ್ಬೋದು. ಹಾಗಾಗಿ ರಮಾ ಅಂತ ಲಕ್ಷ್ಮಿಯ ಸ್ತುತಿಯಿಂದ ಈ ಗ್ರಂಥವನ್ನು ಆರಂಭ ಮಾಡ್ತಾರೆ, ಸ್ತೋತ್ರವನ್ನು ಆರಂಭಿಸ್ತಾರೆ ಅಂತ. ಮತ್ತು ಕೇವಲ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ಬೋದಾ, ಕೇವಲ ಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದಾ ಅಂತ ನಮಗೆ ಸಂದೇಹ ಬರುತ್ತೆ. ಯಾಕೆ ಅಂದರೆ ಕೇವಲ ಪ್ರಕೃತಿ ಅಭಿಮಾನಿ ದೇವತೆಯಾದ ಲಕ್ಷ್ಮಿಯೇ ಸರ್ವೋತ್ತಮಳು ಅಂತ ಹೇಳುವ ಒಂದು ಮತ ಇದೆ. ಕೇವಲ ಲಕ್ಷ್ಮಿಯ ಆರಾಧನೆ, ಭಗವಂತನನ್ನು ಆರಾಧನೆ ಮಾಡೋದಿಲ್ಲ. ಈ ಲಕ್ಷ್ಮಿಯ ಆರಾಧನೆಯಿಂದಲೇ ನಾವು ಫಲವನ್ನು ಪಡ್ಕೊಳ್ಬೋದಾ ಅಂತ ಕೇಳಿದರೆ ಅದಕ್ಕೆ ವಾದಿರಾಜರು ಎಚ್ಚರಿಕೆ ಕೊಡ್ತಾರೆ. ರಮಾ ರಮಣ ಅಂತ ಹೇಳಿ, ಕೇವಲ ರಮಾ ಅಂತ ಹೇಳದೆ ರಮಾ ರಮಣ ಅಂತ ಸೇರಿಸಿ ರಮಣನನ್ನೂ ಕೂಡ ಪತಿಯಾದ ಲಕ್ಷ್ಮೀ ನಾರಾಯಣ ರೂಪಿಯಾದ ಭಗವಂತ ಆ ನಾರಾಯಣನನ್ನೂ ಕೂಡ ಲಕ್ಷ್ಮಿಯ ಜೊತೆಗೆ ಸೇರಿಸಿ ಅವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಇದರಿಂದ ನಾವು ಒಂದು ತತ್ವವನ್ನು ತಿಳಿಯಬಹುದು. ಏನು ಅಂತಂದರೆ ಕೇವಲ ಲಕ್ಷ್ಮಿಯ ಸ್ತೋತ್ರವನ್ನು ನಾವು ಮಾಡಬಾರ್ದು, ಭಗವಂತನಿಂದ ಕೂಡಿಕೊಂಡ ಲಕ್ಷ್ಮಿಯ ಸ್ತುತಿಯನ್ನೇ ನಾವು ಮಾಡಬೇಕು. ಆಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಷ್ಟೇ ಹೊರತು ಕೇವಲ ಲಕ್ಷ್ಮಿಯ ಸ್ತುತಿ, ಕೇವಲ ಲಕ್ಷ್ಮಿಗೆ ನಮಸ್ಕಾರ, ಕೇವಲ ಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತ ಇನ್ನೇನು ಬರ್ತದೆ ಶ್ರಾವಣ ಮಾಸದಲ್ಲಿ, ಲಕ್ಷ್ಮಿಯನ್ನು ವೈಭವದಿಂದ ಪೂಜೆ ಮಾಡೋದು, ನಾರಾಯಣನನ್ನೇ ಮರೆತು ಬಿಡೋದು, ಹೀಗೆ ಮಾಡಬಾರದು.
ಅವಳಿಗೆ ಸಮನ ಅಂತ ಹೆಸರು ಲಕ್ಷ್ಮೀದೇವಿಗೆ. ವಾದಿರಾಜರೇ ಎಷ್ಟೋ ಬಾರಿ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಭಗವಂತನನ್ನು ಸ್ತುತಿ ಮಾಡುವಾಗ ಲಕ್ಷ್ಮಿಯನ್ನು ಸಮನಾಂತ ಕರೆದಿದ್ದಾರೆ, ಸ್ತೋತ್ರ ಮಾಡ್ತಾರೆ. ಯಾಕೆ ಅಂದರೆ ದೇಶ ಕಾಲಗಳಲ್ಲಿ ಭಗವಂತನ ಜೊತೆ ನಿರಂತರ ವ್ಯಾಪ್ತಳಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮೀದೇವಿ ಎಂದೂ ಕೂಡ ಇರೋದಿಲ್ಲ. ಹಾಗೆ ಭಗವಂತನೂ ಕೂಡ ಲಕ್ಷ್ಮಿಯನ್ನು ಬಿಟ್ಟು ಎಂದೂ ಕೂಡ ಇರೋದಿಲ್ಲ. ನಿತ್ಯ ದಂಪತಿಗಳು, ಅನಾದಿ ದಂಪತಿಗಳು ಲಕ್ಷ್ಮೀ ನಾರಾಯಣರು. ಹಾಗಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕಾದ್ರೆ ಆ ಲಕ್ಷ್ಮಿಯಿಂದ ಕೂಡಿಕೊಂಡ ಭಗವಂತನ್ನೇ ನಾವು ಉಪಾಸನೆ ಮಾಡಬೇಕು. ಲಕ್ಷ್ಮಿಯ ಉಪಾಸನೆ ಮಾಡುವ ಸಂದರ್ಭದಲ್ಲಿ ಪರಮಾತ್ಮನಿಂದ ಕೂಡಿಕೊಂಡ ಲಕ್ಷ್ಮಿಯಿಂದಲೇ ನಾವು ಪರಮಾತ್ಮನನ್ನು ಲಕ್ಷ್ಮಿಯನ್ನು ಆರಾಧಿಸಬೇಕು ಅನ್ನುವ ತತ್ವವನ್ನು ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಆಚಾರ್ಯರ ಸಿದ್ಧಾಂತ ಇದು. ಎಂದೂ ಕೂಡ ಭಗವಂತ ಲಕ್ಷ್ಮಿಯನ್ನು ಬಿಟ್ಟು ಇರೋದಿಲ್ಲ, ಸದಾ ಪರಮಾತ್ಮನ ಜೊತೆ ಲಕ್ಷ್ಮೀದೇವಿ ಇರ್ತಾಳೆ ಅನ್ನೋದನ್ನು ಜಗತ್ತಿಗೆ ಸಾರಲಿಕ್ಕೋಸ್ಕರ ರಮಾ ರಮಣ ಎಂಬುದಾಗಿ ಆ ಭಗವಂತನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀಪತಿಯಾಗಿರತಕ್ಕಂತಹ ಹಯಗ್ರೀವ ರೂಪಿಯಾದ ಭಗವಂತನೇ ನಿನ್ನನ್ನು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದಲೇ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಕೇವಲ ಲಕ್ಷ್ಮಿಯನ್ನು ಸ್ತುತಿ ಮಾಡಿದ್ದಿಲ್ಲ. ಜಯತೀರ್ಥರು ಕೂಡ ನ್ಯಾಯಸುಧೆಯಲ್ಲಿ ಶ್ರೀಯಪತ್ಯೆ ಅಂತ ಹೇಳ್ತಾರೆ. ಲಕ್ಷ್ಮೀಪತಿಯಾದ ಭಗವಂತನಿಗೆ ನಮಸ್ಕಾರ ಅಂತ ಜಯತೀರ್ಥರು ಕೂಡ ಮಂಗಳಾಚರಣೆಯಲ್ಲಿ ಹೇಳ್ತಾರೆ. ಹೀಗೆ ಪ್ರತಿ ಬಾರಿಯಲ್ಲೂ ಕೂಡ ಲಕ್ಷ್ಮೀನಾರಾಯಣರ ವಿಯೋಗವನ್ನು ಎಂದೂ ಕೂಡ ನಾವು ಚಿಂತನೆ ಮಾಡಬಾರದು.